ನಾಜಿಯಾಗೆ ಡಾನ್ಸ್ ನೋಡಾಯ್ತು, ಸಂಗೀತನೂ ನೋಡಾಯ್ತು, ಯಕ್ಷಗಾನನೂ ನೋಡಾಯ್ತಿನ್ರಿ. ಜರ್ಮನಿಗೆ ಬಂದು ಇಷ್ಟು ವರ್ಷ ಆಯ್ತು, ಇದೆಲ್ಲ ನೋಡ್ದೆ. ಒಂದ್ ನಾಟಕ ಇನ್ನೂ ನೋಡಿಲ್ವಲ್ರಿ ನಾನು. ನಾಟಕನ ನಿಮ್ಗೆ ಗೊತ್ತಾ, ಬರ್ಲಿನ್ನಲ್ಲಿ ಬೆಳಕು ಚಿತ್ರ ನಾಟಕ ತಂಡ ಅಂತ ಒಂದು ಇದೆಯಂತೆ. ಅವರು ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರಂತೆ. ಬರ್ಲಿನಲ್ಲ, ಅಯ್ಯೋ ಹ್ಯಾಂಬರ್ಗ್ ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ನಾವು ಎಲ್ಲ ಸೇರಿ ನಾಟಕ ನೋಡ್ಬೋದಿತ್ತು. ಅದು ಹೇಳ್ತಾರಲ್ವಾ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ತರ. ನೋಡಿ, ನಮ್ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಅವರೇ ಇಲ್ಲಿಗೆ ಬಂದಿದ್ದಾರೆ ಇವತ್ತು. ಹೌದಾ? ಈ ಬೆಳಕು ಚಿತ್ರ ತಂಡವನ್ನು ಈಗ ನಮ್ಮ ಹ್ಯಾಂಬರ್ಗ್ ಪ್ರೇಕ್ಷಕರಿಗೆ ಪರಿಚಯಿಸೋಣ. 2019 ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಬರ್ಲಿನ್ನಲ್ಲಿ ರಚನೆಗೊಂಡ ಬೆಳಕು ಚಿತ್ರ ನಾಟಕ ತಂಡ ಪ್ರೇಮಚೂರ್ಣ, ಕುಂಟ ಕುಂಟ ಕುರುವತ್ತಿ, ಗಂಡಸ್ ಕತ್ರಿ, ಜಗದಂಬೆಯ ಬೀದಿ ನಾಟಕ, ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ, ನಾನೇ ಸತ್ತಾಗ ಹೀಗೆ ಹಲವಾರು ನಾಟಕಗಳ ಪ್ರದರ್ಶನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ರಂಗರಸಿಕರಿಗೆ ರಸದೌತಣ ನೀಡುತ್ತಾ ಬಂದಿದೆ. 2021 ನಮ್ ಅಮೆರಿಕ ಅಂತಾರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಈ ತಂಡದ ಕುಂಟ ಕುಂಟ ಕುರವತ್ತಿ ನಾಟಕಕ್ಕೆ ಪ್ರಥಮ ಬಹುಮಾನ ಲಭಿಸಿತ್ತು. ಕಳೆದ ಜನವರಿಯಲ್ಲಿ ಫ್ರಾಂಕ್ಫರ್ಟ್ನ ಯಕ್ಷ ಮಿತ್ರರು ತಂಡದೊಂದಿಗೆ ಸೇರಿ ಯಕ್ಷ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ವೈದ್ಯನ ವ್ಯಾಧಿ ನಾಟಕದ ಮೂಲಕ ರೈನ್ ಮೇನ್ ಭಾಗದ ಕನ್ನಡಿಗರನ್ನು ಹಾಸ್ಯದ ಅಲೆಯಲ್ಲಿ ಇವರು ತೇಲಾಡಿಸಿದ್ರು. ಆ ನಾಟಕ ನಾನು ನೋಡಿದ್ದೆ. ಅಬ್ಬಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾಟಕಗಳನ್ನಷ್ಟೇ ಅಲ್ಲದೆ ಬರ್ಲಿನ್ನ ಹುಂಬೋಲ್ಟ್ ಫೋರಂನಲ್ಲಿ ಸ್ತ್ರೀ 2 ಚಲನಚಿತ್ರಕ್ಕೆ ರಂಗ ಮುನ್ನಡಿಯನ್ನು ನೀಡಿದ್ದು ಪ್ರಶಂಸನಾರ್ಹ. ಇದರ ಜೊತೆಗೆ ಬರ್ಲಿನ್ನ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಪ್ರದರ್ಶಿಸಿದ ಜಯತು ಜನನಿ ಸಂಗೀತ ರಚನೆಗೆ ಪತ್ರಿಕೆಗಳಲ್ಲಿ ಪ್ರಶಂಸೆಗಳೂ ಪ್ರಕಟವಾಗಿದ್ದವು. ರಂಗ ಪ್ರದರ್ಶನಗಳಲ್ಲದೆ ಜೊತೆಗೆ ಈ ತಂಡವು ತನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಡುಗಳನ್ನು, ದೃಶ್ಯ ಪ್ರಸ್ತುತಿಗಳನ್ನು ಬಿಡುಗಡೆಗೊಳಿಸುತ್ತಾ ಬಂದಿದೆ. ಈ ಪ್ರಸ್ತುತಿಗಳೆಲ್ಲ ಹೆಚ್ಚವು ಸ್ವಂತ ರಚನೆಯದ್ದೇ. ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿರುವ ಈ ತಂಡ ನಮ್ಮ ಜೊತೆಗೆ ಇವತ್ತು ಪ್ರೇಮಚೂರ್ಣ ನಾಟಕದೊಂದಿಗೆ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಇದು ಪ್ರೇಮಾನ ಚೂರ್ಣಾನ ಅಂತ ನಾವೇ ನೋಡಿ ತಿಳ್ಕೋಬೇಕು. ಇವರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಬರಮಾಡ್ಕೊಳ್ಳೋಣ. ನಮಸ್ಕಾರ. ನಾವು ಇಲ್ಲಿ ನಿಮ್ಗಳಿಗೆ ಒಂದು ನಾಟಕ ತೋರಿಸೋಣ ಅಂತ ಬಂದಿದ್ದೀವಿ. ನಮ್ಮ ಹೆಸರು ಬೆಳಕು ಚಿತ್ರ ನಾಟಕ. ಬೆಳಕು ಚಿತ್ರ ನಾಟಕ ಅರ್ಪಿಸುವ ನಾಟಕ ಪ್ರೇಮ ಚೂರ್ಣ. ರಚನೆ MS ನರಸಿಂಹಮೂರ್ತಿ. ಸಂಗೀತ ಮತ್ತು ನಿರ್ದೇಶನ ಸಂದೀಪ್ ಮಂಜುನಾಥ್. ಆಟಕ್ಕೆ ಪ್ರೇಮ ಬ್ರಹ್ಮ ಜೋಶಿ ಬಂದ, ಮಂತ್ರ ಹಾಕ್ಸಿ ಪ್ರೇಮ ಚೂರ್ಣ ತಂದ. ಕೋಪಕ್ಕೆ ಕಂಡಕ್ಟರ್ ತಲೆ ಡಮಾಲ್. ಕೇಳ್ರಲ್ಲಿ ವರ ಬೇಕಿದೆಯಂತೆ. ಪದವೀಧರನಾಗಿದ್ದು 30 ವರ್ಷ ದಾಟಿರ್ಬಾರ್ದಂತೆ. ಕೈ ತುಂಬಾ ಸಂಬಳವಿರಬೇಕು. ಎತ್ತರ 5 ಅಡಿ 7 ಅಂಗುಲ ಇದ್ದರೆ ಸಾಕು. ತೂಕ 60 kg ಹೆಚ್ಚಿರಬಾರ್ದಂತೆ. ಯಾಕಂತೆ? ಬಹುಶಃ ಕೂಡಿಗೆ ಹಾಕಿರೋ ಕಂಡೀಷನ್ ಇರ್ಬೇಕಿದು. ತಿಳಿತು ಬಿಡು. ಅಪ್ಲೈ ಮಾಡ್ತೀನೋ? ಮಾಡ್ಬೋದು ಕಣೋ. ಆದ್ರೆ ಲವ್ ಮಾಡಿ ಮದುವೆ ಆದ್ರೆ ಒಂದು ಥ್ರಿಲ್ ಇರುತ್ತೋ. ಥ್ರಿಲ್ ಏನೋ ಇರುತ್ತೆ. ಲವ್ ಮಾಡೋದು ಹೇಗೆ ಅಂತ ಮೊದಲು ಕಲಿಬೇಕಲ್ಲ. ಅದ್ರಲ್ಲಿ ಅದಕ್ಕೆ ಉತ್ತರ ಇಲ್ಲಿದೆ. ಲವ್ ಕನ್ಸಲ್ಟೆನ್ಸಿ. ಪ್ರೇಮ ಮಾಡುವುದು ಯಾವಾಗ, ಹೇಗೆ, ಎಲ್ಲೆಂಬುದನ್ನು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಹೇಳಿಕೊಡಲಾಗುತ್ತದೆ. ತರಗತಿಗಳು ಸಂಜೆಯ ವೇಳೆ. ವಿವರಗಳಿಗೆ ಬರೆಯಿರಿ ಪ್ರೇಮ ಬ್ರಹ್ಮ ಜೋಶಿ. ಲವ್ ಇನ್ ಡಿಪ್. ಕುರ್ಚಿಯಿಂದಲೇ ಇಹವು, ಕುರ್ಚಿಯಿಂದಲೇ ಪರವು, ಕುರ್ಚಿಯಿಂದಲೇ ಸಕಲ ಸಂಪದವು. ಮುನಿದರೆ ಕುರ್ಚಿಯೇ ಭರ್ಜಿ. ಸರ್ವಜ್ಞ ಅಲ್ಲ ಹೇಳಿದೆ, ಈ ಪ್ರೇಮ ಬ್ರಹ್ಮ ಜೋಶಿ ಹೇಳ್ತಿರೋದು. ಪ್ರೇಮ ಬ್ರಹ್ಮ ಜೋಶಿ ಅಂದ್ರೆ ತಾವೇನಾ ಸ್ವಾಮಿ? ಹೌದು, ಪೇಪರ್ ನಲ್ಲಿ ಜಾಹೀರಾತು ಕಟ್ಟಲೇನೂ ಇದೆ, ಸ್ವಿಚ್ಚು ಇದೆ, ಬಲ್ಬು ಇದೆ. ಆದ್ರೆ ಯಾವ ಸ್ವಿಚ್ ಗೆ ಯಾವ ಬಲ್ಬು ಅಂತ ಗೊತ್ತಾಗ್ತಾ ಇಲ್ವಲ್ಲ ಸ್ವಾಮಿ. ಪಕ್ಕದ ಮನೆ ಓನರ್ ಮಗಳು ಕುಸುಮ ಅಂತ ಇದ್ದಾಳೆ. ಇನ್ನು ಸೆಕೆಂಡ್ ಇಯರ್ BCom ಸ್ಟೂಡೆಂಟ್. ಬ್ಯಾಂಕ್ ಎಂಪ್ಲಾಯಿ ಆಗಿರೋ ನನ್ನ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಲೆಕ್ಕಗಳನ್ನ ಕಲಿಯಕ್ ಆಗಾಗ ಬರ್ತಿರ್ತಾಳೆ. ನನ್ ಸಿಂಗಲ್ ಅಕೌಂಟ್ ಅವಳ ಜೊತೆಗೆ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ ಅಂತ. ಥ್ಯಾಂಕ್ ಯು. ಅಕೌಂಟ್ಸ್ ನೀವ್ ಹೇಳ್ಕೊಟ್ರೆ ಮಾತ್ರ ನಮ್ ತಲೆಗೆ ಹೋಗುತ್ತೆ.
ನಮ್ ಲೆಕ್ಚರರ್ ಹೇಳೋದು ಅರ್ಥನೇ ಆಗಲ್ಲ. ಅಯ್ಯೋ ಅದಕ್ಕೆ ಅಷ್ಟೇನು ಅಷ್ಟೇ ಸುದೀಪ್ ಹೇರ್ ಸ್ಟೈಲ್ ಆಗಿದೆ. ಗಾಂಧಿ ಹೇರ್ ಸ್ಟೈಲ್ ಅಂದಿಲ್ವಲ್ಲ. ಎಲ್ಲಿದ್ದಾವೆ ಗೆಳೆಯ ಓ ಗೆಳೆಯ ಓ ಗೆಳೆಯ ಪೂಜೆ ದಿನ ಡ್ರಂಕ್ ಪೂಜೆ ಮಾಡ್ತೀರಲ್ಲ ಅಷ್ಟೇ ಸಾಕು ಬಿಡಿ ತಗೊಳ್ಳಿ ನಮ್ ತಾತ ಬರ್ತಿದ್ದೆ ನೋಡಿ. ನನ್ನೆ ಇಲ್ಲ ಕಾಫಿ ತಗೊಳ್ಳಿ, ಬಿಸಿ ಇದೆ. ಸುಡ್ತು ಯಾಕೆ ಇಷ್ಟೇಟು? ಅಮರೇ ಅದು ಮಾರ್ಕೆಟ್ ನಾಗ ಗೋಲ್ಸೋಮರೇ ತಕೊಳ್ಳಿ ಮಾರ್ಕೆಟ್ ನಾಗೆ ಆ ಸೊಪ್ಪರ ಸೀನಾ ಅವನಲ್ಲ ಅವನು ಹೆಂಗವನೇ ಸ್ವಾಮಿಗಳು ನೆನಪಾಗ್ತಾ ಇದ್ದಾರೆ ನನಗೆ. ಮಹಾಪ್ರಭು ಅವರು ಸಕ್ಕರೆ ಮಂತ್ರಿಸಿ ಕೊಟ್ರೆ ಸಾಕು, ಅದನ್ನ ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅವರು ಬುಟ್ಟಿಗೆ ಬಿದ್ದಂತೇನೆ. ನನಗೆ ಇದ್ರ ಮೇಲೆ ನಂಬಿಕೆ. ಅದು ಹೋಗ್ಲಿ ಬಿಡಿ, ನೀವ್ ಆರೋಗ್ಯ ತಾನೇ? ಅಯ್ಯೋ ಏನೋ ತಕ್ಕ ಮಟ್ಟಿಗೆ ಮೈ ಏನೋ ಪರವಾಗಿಲ್ಲ, ಆದ್ರೆ ಮನ್ಸು ಇತ್ತೀಚೆಗೆ ಸರಿಯಾಗಿಲ್ಲ ಪುಷ್ಪ. ಯಾಕೆ? ಎಲ್ಲ ಗೊತ್ತಿದ್ದು ಯಾಕೆ ಅಂತ ನೀವೇ ಕೇಳಿದ್ರೆ ಹೇಗೆ ಪುಷ್ಪ? ಎಲ್ಲೆಲ್ಲಿ ನೋಡಲಿ ಕುಸುಮಾನೆ ಕಾಣುವೆ, ಕ್ಲಾಸಲ್ಲಿ ಕಾಲೇಜಲ್ಲಿ ಮರದಲ್ಲಿ ಕುಸುಮ. ಇದೇನಿದು ಈ ಅವತಾರದಲ್ಲಿ? ಅಡಿಗೆ ಕೆಲಸ ಗೊತ್ತೇ ಇದೆಯಲ್ಲ ನಿಮ್ಗೆ. ಸರಿ ಸರಿ, ಕಟ್ಟಿ ಇಲ್ವಾ? ಕಟ್ಟಿಯಿಂದ ಗಿಟ್ಟಿದ್ ಇವಾಗ ಅಷ್ಟರಲ್ಲೇ ಇದೆ. ನಮಗೂ ನಿಮ್ಗೂ ಗಿಟ್ಟು ಹಾಗೆ ಒಂದು ಐಟಮ್ ತಂದಿದ್ದೀನಿ. ಕಾಫಿ ತರಲ್ಲ ದೇವನ್ ಬೇಡ ಬಿಡಿ ಮತ್ತೆ ಕುತ್ಕೊಂಡ್ಬಂದೆ 100 ರೂಪಾಯಿ ಬೇಕಂತೆ ನಿಂತು ಕೇಳು ಒಂದು 100 ರೂಪಾಯಿ ಯಾಕಂತೆ? ದೊಡ್ಡ ಹೇಳ್ಕೊಟ್ಟು ತಿಳಿದೆ ಏನೋ ಕೊಂಡ್ಬಿಟ್ಟವ್ರೆ. ಹೌದಾ ಏನದು? ಅಂತಂದ್ರೆ ಯಾರು ಗೊತ್ತಿದ್ದಿ ಇದ್ರೆ ಕೊಡಿ, ಇದಿಲ್ಲ ಇದ್ಕೋಗ್ಬಿಟ್ಟು ಅಕ್ಕಿ ಅವಳೋದು. ನನ್ನ ಹತ್ರ ಇಲ್ಲದ್ರೆ ಅವನ ಹತ್ರ ಏನಿರುತ್ತೆ, ಇಲ್ಲೇ ಕೂತ್ಕೊ ತಗೊಂಡ್ಬರ್ತೀನಿ ಒಂದು ಸೆಕೆಂಡ್. ಪಾಠ ಮಾತ್ರ ಪಸಂದ ಮಾಡ್ತಾರೆ. ನೀನು ಶುರು ಮಾಡ್ಕೊಂಡಿಯೇ? ಆಮೇಲೆ ಒಳ್ಳೆ ವಿಚಾರ ಯಾರ್ದೋ ಕಲ್ತಿಯೋನು ಅಂತ ತಲಾ ಹರಟೆ ಸಾಕು, ಮಾರ್ಕೆಟ್ ಹೋಗಿ ಸೊಪ್ಪು ಹೋಗ. ಬರೀ ಮಾತಾಡ್ತಾ ನಿಂತ್ಕೋಬೇಡ. ನಾನು ಅಲ್ಲಿಗೆ ಹೊಟ್ಟೆ ಬರೇ ಸೀನಾ ಕಾಯ್ತಿರ್ತೇನೆ, ಒಂದು ಜಾಸ್ತಿನೇ ಕೊಡ್ತೇನೆ. ಇವತ್ತು ದಂಟಿನ ಸೊಪ್ಪೆ ತರಬೇಡ್ರೆ. ಅಮ್ಮರೇ ಮಾರ್ಕೆಟ್ ಅಲ್ಲಿ ಮಾಡೋದೇ ಸೊಪ್ಪು ಕಂಪನಿ ಅಕೌಂಟ್ಸ್ ಬಂದ್ರೆ ಕಂಪನಿ ಅಂದ್ರೆ ಏನು? ಯಾರು ಕಂಪನಿ ಕುಸುಮ ಅಮ್ಮರೇ ಆ ನಾಯಿಗೂ ತಗಂತಲ್ಲ ದೂಸಿ ಕೊಡಿ, ಯಾವನ ಫಿಕ್ಸ್ ತಗೊಂಡು ಬುದ್ಧಿ. ಕುಸುಮ ಆದ್ರೂ ನೀವು ಈ ಶರ್ಟಿನ ಗುಂಡಿ ಹೊಲಿತಿರೋದು ನೋಡಿದ್ರೆ ನನಗಂತೂ ಆ ಜೋಗದ ಗುಂಡಿ ನೆನಪಾಗ್ತಾ ಇದೆ. ಜಲಪಾತದ ಆ ಭೋರ್ಗರೆತ ಹಾಲಿನಂಥ ನೀರು, ಆ ಸುಂದರವಾದ ದೃಶ್ಯ, ಸಾಯೋದ್ರೊಳಗೆ ನೋಡುವೊಮ್ಮೆ ಜೋಗ ಗುಂಡಿ, ಸಾಯೋದ್ರೊಳಗೆ ನೋಡುವೊಮ್ಮೆ. ಅಯ್ಯಯ್ಯೋ ಮಾರಿಕಾಂಬ ಯಾರು? ಏನ್ ಬೇಕಿತ್ತು? ಕುಸುಮ ಇಲ್ವಾ? ಇದ್ದಾಳೆ, ಆದ್ರೆ ಅವಳೇ ಯಾಕೆ ಬೇಕು? ನೀವ್ ಅದು ಪರವಾಗಿಲ್ಲ ಬಿಡಿ. ನೀವು ಗೊತ್ತು ಇಲ್ಲೇ ಕೇಳ್ಕೊಂಡು ಬರೋ ಚೂರು ಚೆನ್ನಾಗಿರೋದು. ಮಂದಿಯಲ್ಲಿ ಬಂದಾಗಿ ಸ್ವಂತತೆ ಬಂದಾಗಿ, ಮಂದಿಯಲ್ಲಿ ಬಂದಾಗಿ ಸ್ವಂತತೆ ಬಂದಾಗಿ, ಅದರ ಬಾಲ ಇದು, ಇದರ ಬಾಲ ಅದು, ಅದರ ಬಾಲ ಇದು, ಮತ್ತೆ ಇದರ ಬಾಲ ಅದು. ಮೂಸಿದ ನೀನು ಕಿಸಿ ತಲೆ ತಗ್ಗಿಸಿ, ಮೂಸಿದ ನೀನು ಕಿಸಿ ತಲೆ ತಗ್ಗಿಸಿ, ಅಂಗಲಿವ ನಾವು ನೀವು, ಅಂಗಲಿವ ನಾವು ನೀವು, ಅಂಗಲಿವ ನಾವು ನೀವು, ಅಂಗಲಿವ ನಾವು ನೀವು. ಸಾರ್ ಕುರಿಗಳು, ಸಾರ್ ಕುರಿಗಳು, ಸಾರ್ ಕುರಿಗಳು. ಎಲ್ಲೇ ಮೊಗದ ಹೊಗರು ಕನ್ನಡಿ, ಎಲ್ಲ ದೆಸೆಗೂ ಚೆಲ್ಲುವರಿದ ಚೈತನ್ಯದ ತಾಂಗುಡಿ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವ ಮಾತಿನೊಂದಿಗೆ ನಮ್ಮನ್ನು ನಕ್ಕಿಸಿ ಇಷ್ಟು ಆನಂದ ನೀಡಿದ ಈ ಬೆಳಕು ಚಿತ್ರನಾಟಕ ತಂಡದ ಎಲ್ಲ ಸದಸ್ಯರಿಗೂ ಹ್ಯಾಂಬರ್ಗ್ಗೆ ಬಂದು ಈ ಸುಂದರ ಪ್ರದರ್ಶನ ನೀಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಒಂದು ಚಿಕ್ಕ ನೆನಪಿನ ಕಾಣಿಕೆ ಕೊಡ್ಲಿಕ್ಕೆ ವೇದಿಕೆ ಮೇಲೆ ಕರೀತಿದ್ದೀನಿ.
ಬಂದ್ ಮಾಡ್ಲಾ ಪ್ರತೋಷ್ ಭಾಗ ನೆಕ್ಸ್ಟ್ ಕೃಷ್ಣ ಪ್ರಿಯಾ PR ಪ್ರಜ್ವಲ್ ಕುಮಾರ್ ನಾಗರಾಜು ಅರ್ಪಿತಾ ಶಿವಮಧು ಮಾನಸ ಧನ್ಪಾಲ್ ಚಂದನ್ ನಲ್ಲಾಳ್ ಕೀರ್ತನಾ BC ಪೂರ್ಣಿಮಾ ಬದ್ರಿನಾಥ್ ಬೇಗ ಮುಗಿಸ್ತೀನಿ ಸತ್ಯ ಶರ್ಮಾ ಸಾರಿ ಅವರ ಹೆಸರು ತುಂಬಾ ಉದ್ದ ಇದೆ ಅದಕ್ಕೆ ಬರೀ ಎರಡು ಪದ ಮಾತ್ರ ಬರುತ್ತೀನಿ ದಿವ್ಯ ಧನುಷ್ ರೈ ನನ್ನ ಹೆಸರು ನಾನೇ ಹೇಳ್ಕೊಳ್ಳಲ್ಲ ಸಂದೀಪ್ ಮಂಜುನಾಥ್ ಕೊನೆಯದಾಗಿ ದಕ್ಷ ಸೂರ್ಯವಂಶಿ ಅವರಾದ್ರೆ ಅವ್ರು ಬಂದಿದ್ದೀನಿ ಥ್ಯಾಂಕ್ ಯು